ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚೆಗೆ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಮರುಚುನಾವಣೆ ನಡೆಸಿ ಸಾಮಾನ್ಯ ಮಹಿಳಾ ಮೀಸಲಾತಿ ಸ್ಥಾನದಲ್ಲಿ ಶ್ರೀಮತಿ ಗಂಗಮ್ಮ ನಾಗೇಶ್ ಹದರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷೆ ಶ್ರೀಮತಿ ಗಂಗಮ್ಮ ನಾಗೇಶ್ ಮಾತನಾಡಿ, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ನಮ್ಮ ಗ್ರಾಮದ ಪಂಚಾಯಿತಿ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಅಭಿವೃದ್ಧಿ ಕೆಲಸಗಳಿಗೆ ಅಣಿಯಾಗುತ್ತೇನೆ ಎಂದರು. ಗಂಗಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ಕಾರದಿಂದ ಅನುದಾನ ಬಂದಂಥ ಎಲ್ಲ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಪಂಚಾಯತಿ ಸುಮಾರು 2.5 ವರ್ಷ ಉಪಾಧ್ಯಕ್ಷರ ಸ್ಥಾನದಲ್ಲಿದ್ದೀನಿ. ಬರುವಂಥ ಎಲ್ಲ ಏನೇನು ನಮಗೆ ಗೌರ್ಮೆಂಟು ಸಹಾಯಧನ ಕೊಟ್ಟಿದೆಯೋ ಅದನ್ನ ಯಾವುದನ್ನು ನಾವು ವೇಸ್ಟ್ ಮಾಡಿಲ್ಲ. ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿ ಎಲ್ಲರೂ ಸಹಕಾರ ಮಾಡ್ತಿದ್ದಾರೆ. ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಬಾಡಿಹಳ್ಳಿ ಗ್ರಾಮದಲ್ಲಿ ಗೈದೋಳಿ ಗ್ರಾಮದಲ್ಲಿ ನಮ್ಮನ್ನು ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿದರೆ ನಮ್ಮದೇ ಒಂದು ಮತ ಇಲ್ಲದೆ ನಮ್ಮ 2 ಗ್ರಾಮದಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಜನರಲ್ ಕ್ಯಾಟಗರಿ ಅಧ್ಯಕ್ಷ ಚುನಾವಣೆ ಬಂದಾಗ ನಮ್ಮನ್ನು ಒಂದು ಎಸ್ ಟಿ ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಈಗ ಎಲ್ಲ ಸದಸ್ಯರುಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮೊದಲನೇದಾಗಿ ನಮ್ಮ ಬಾಡಿಹಳ್ಳಿ ಕ್ಷೇತ್ರದಿಂದ ನನ್ನ ಸ್ನೇಹಿತ ಮನೆಯವರಾದ ಗಂಗಮ್ಮರು ಆಯ್ಕೆ ಇದ್ದಾರೆ. ಇದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಮತ್ತು ನಮ್ಮ ಬಾಡಿಹಳ್ಳಿ ಜನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾದ ನಾಗೇಶ್ ಗಂಗಮ್ಮರವರು ವಿಜೇತರಾಗಿದ್ದಾರೆ. ಅದರಿಂದ ನಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಿದೆ. ಈ ಮುಂದೆ ನಮ್ಮ ಪಂಚಾಯತ್ಗೆ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಸಮಸ್ಯೆಗಳಿರ್ಬೋದು, ಅಭಿವೃದ್ಧಿ ಕೆಲಸಗಳಾರ್ಬೋದು, ಎಲ್ಲರೂ ಕೂತು ಸಮಾಲೋಚನೆ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಅವರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಅದರಿಂದ ನಮಗೆ ಎಲ್ಲ ಖುಷಿಯಾಗಿದೆ. ಎಲ್ಲ ಸದಸ್ಯರು ಸೇರಿ ಒಗ್ಗೂಡಿ ನಮ್ಮ ಪಂಚಾಯತ್ಗೆಯನ್ನು ಮಾದರಿ ಪಂಚಾಯತ್ಗೆಯನ್ನು ಮಾಡಲು ನಾವೆಲ್ಲ ತುಂಬ ಹೃದಯದಿಂದ ಸಹಕಾರ ಕೊಡ್ತೀವಿ.